ಹೆಲೋ ಎವ್ರಿವಾನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ಜುಲೈ 10ನೇ ತಾರೀಕು ಸುಪ್ರೀಂ ಕೋರ್ಟ್ನ ಒಂದು ಪೀಠದಲ್ಲಿ ದೊಡ್ಡ ಹಂಗಾಮ ಆಗುತ್ತೆ, ಗದ್ದಲ ಏರ್ಪಡುತ್ತೆ. ಕಾರಣ ಇಬ್ರು ಕಾನೂನು ವಿದ್ಯಾರ್ಥಿಗಳು ಜಡ್ಜ್ ಮುಂದೆ ತಮ್ಮ ವಾದವನ್ನ ಮಂಡನೆ ಮಾಡೋದು ಬಿಟ್ಟು ನಾನೇ ಆರ್ಡರ್ ಪಾಸ್ ಮಾಡ್ತಾ ಇದ್ದೀನಿ, ಲಕ್ನೋ ಅಧಿಕಾರಿಯೊಬ್ಬರ ಮೇಲೆ FIR ಆಗಬೇಕು ಅಂಥೇಳಿ ಒಬ್ಬ ವಕೀಲ ಡ್ರೆಸ್ ಹಾಕೊಂಡಂತ ಸ್ಟೂಡೆಂಟ್ ಹೇಳ್ತಾರೆ. ಇದು ದೇಶಾದ್ಯಂತ ತೀವ್ರ ಸಂಚಲನಕ್ಕೆ ಕಾರಣವಾಗುತ್ತೆ. ಅಂದರೆ ಸುಪ್ರೀಂ ಕೋರ್ಟ್ನ ಒಂದು ಹಾಲಲ್ಲಿ ಒಂದು ನ್ಯಾಯಪೀಠದ ಮುಂದೆ ಈ ರೀತಿ ವರ್ತನೆ ಮಾಡಿದ್ದು, ಅದು ಲಾಯರ್ ಡ್ರೆಸ್ಸಲ್ಲಿ ಬಂದಂಥ ವ್ಯಕ್ತಿ ಈ ರೀತಿ ವರ್ತನೆ ಮಾಡಿದ್ದು, ಮತ್ತು ಜಡ್ಜ್ಗಳಿಗೆ ಅವಾಚ್ಯ ಪದಗಳಿಂದ ಬೈದಿದ್ದು, ಇದೆಲ್ಲ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನಾ? ಇಲ್ಲಿ ಕಾನೂನು ಉಲ್ಲಂಘನೆ ಆಗಲಿಲ್ವಾ? ಇಮಿಡಿಯೇಟ್ ಆಗಿ ಅವ್ರನ್ನೇನಾದ್ರು ಅರೆಸ್ಟ್ ಮಾಡಿದ್ರಾ? ಇಂಥದ್ದೆಲ್ಲ ಪ್ರಶ್ನೆಗಳು ಉದ್ಭವ ಆಗಿತ್ತು. ಅದಕ್ಕೆ ಉತ್ತರ ಈಗ ಸಿಕ್ಕಿದೆ. ಇಬ್ರು ಸ್ಟೂಡೆಂಟ್ಸ್ ಬಂದಿರ್ತಾರೆ. ಅವ್ರ ಹೆಸರು UPಯ ಅಂದರೆ ಉತ್ತರ ಪ್ರದೇಶದ ಪ್ರಬಲ್ ಪ್ರತಾಪ್ ಸಿಂಗ್ ಅಂತ, ಈತ ಲಕ್ನೋ ಯೂನಿವರ್ಸಿಟಿಲಿ LLB ಮಾಡ್ತಾ ಇರ್ತಾನೆ. ಇನ್ನೊಬ್ಬ ರಾಯ್ ಬರೇಲಿಯ ಚಂದರ್ ಬಾನ್ ಅಂತ. ಇವರಿಬ್ರು ಅವತ್ತಲ್ಲಿ ಹಂಗಾಮವನ್ನು ಕ್ರಿಯೇಟ್ ಮಾಡಿದವರು. ಇವ್ರ ಆಗ್ರಹ ಏನಾಗಿತ್ತು ಅಂದರೆ ಲಕ್ನೋ ಅಧಿಕಾರಿ ಮೇಲೆ FIR ಹಾಕಬೇಕು, ಅಂದರೆ ತಮ್ಮದೇ ಓನ್ ಕೇಸಲ್ಲಿ ವಾದ ಮಾಡೋಕ್ಕೆ ಅಂತ ಈ ಸ್ಟೂಡೆಂಟ್ಸ್ ಅವತ್ತು ಬಂದಿದ್ದಿತ್ತು. ಎಷ್ಟು ಅವ್ರ ಫ್ರಸ್ಟ್ರೇಷನ್ ಲೆವೆಲ್ಲು ಪೀಕ್ ಲೆವೆಲ್ಗೆ ಹೋಗ್ಬಿಡುತ್ತೆ ಅಂದರೆ ಅವರು ನ್ಯಾಯಪೀಠದ ಮುಂದೆ ಕೂಗಾಡ್ತಾ, ಕಿರ್ಚಾಡ್ತಾ, ಬೈದಾಡ್ತಾ ಆ ಪೇಪರ್ಸ್ಗಳನ್ನು ಹರಿದಾಕ್ತಾರೆ, ಡಾಕ್ಯುಮೆಂಟ್ಗಳನ್ನು ಗಾಳಿಲಿ ತೂರಿ ಬಿಡ್ತಾರೆ. ಆಮೇಲೆ ಅಲ್ಲಿ ಬಂದಂಥ ಭದ್ರತಾ ಸಿಬ್ಬಂದಿಗೆ ಕರ್ತವ್ಯ ಅವ್ರು ಮಾಡೋದಕ್ಕೆ ಬಿಟ್ಟಿಲ್ಲ, ಅಡ್ಡಿಪಡಿಸಿದ್ದಾರೆ, ಹಲ್ಲೆ ಮಾಡೋಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ಪೊಲೀಸರಿಗೂ ಅಷ್ಟೇ ಅವ್ರು ಹಿಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಒಟ್ಟಿನಲ್ಲಿ ಒಂದು ಹೈ ಡ್ರಾಮಾವನ್ನು ಕೋರ್ಟ್ ಹಾಲ್ನಲ್ಲಿ ಕ್ರಿಯೇಟ್ ಮಾಡಿದರು. ಅಂದರೆ ಜಡ್ಜಸ್ ಮುಂದೆ ಏನು ಮಾಡ್ಬೋದು, ಇವನ ಮೇಲೆ ಯಾವ ಥರ ಕ್ರಮ ಕೈಗೊಳ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಬಟ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರೇ ಹೇಳ್ತಾರೆ, ಈ ಪ್ರಕರಣವನ್ನು ನೆಗ್ಲೆಕ್ಟ್ ಮಾಡಬೇಡಿ, ನಿರ್ಲಕ್ಷ್ಯ ಮಾಡಿ. ಯುವಕರು ಏನೋ ಬಿಸಿ ರಕ್ತ, ಅಂದರೆ ಅವ್ರ ಮೇಲೆ ಕೇಸ್ ಇದ್ದಿದ್ದರಿಂದ ಆ ಕ್ಷಣದಲ್ಲಿ ವಾದ ಮಾಡುವಾಗ ಒಂದು ಭಾವೋದ್ವೇಗಕ್ಕೆ ಒಳಗಾಗಿರ್ತಾರೆ, ಎಮೋಷ್ನಲಿ ಅವ್ರು ಮಾತಾಡಿರ್ಬೋದು, ಅದಕ್ಕೆ ಇಂಥ ಪದಗಳೆಲ್ಲ ಬಂದಿರ್ಬೋದು. ಹಾಗಾಗಿ ಕಾನೂನು ಉಲ್ಲಂಘನೆ ಅಂತ ಕೇಸ್ ಹಾಕೋದು ಬೇಡ, ಇದನ್ನು ನಿರ್ಲಕ್ಷ್ಯ ಮಾಡಿಬಿಡಿ ಅಂತ ಆ ಸಂದರ್ಭದಲ್ಲಿ ಹೇಳಿರ್ತಾರೆ. ಆದರೆ ದೇಶಾದ್ಯಂತ ಇದು ಚರ್ಚೆ ಕಾರಣವಾಗಿದ್ದರಿಂದ ಪೊಲೀಸರು ಇಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ಹಲವಾರು ಸೆಕ್ಷನ್ಗಳ ಅಡಿಯಲ್ಲಿ ಇಬ್ಬರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಆ ಕೇಸ್ ಆಧಾರದ ಮೇಲೆ ಇವರಿಬ್ಬರನ್ನ ಬಂಧಿಸಿದ್ದಾರೆ. ಬಂಧನ ಆದ ತಕ್ಷಣ ಇವರನ್ನ ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋಗಿದ್ದಾರೆ. ಮೆಡಿಕಲ್ ಟೆಸ್ಟಲ್ಲಿ ಇವರು ಮೆಂಟಲಿ ಫಿಟ್ ಆ್ಯಂಡ್ ಫೈನ್ ಇದ್ದಾರಾ ಇಲ್ವಾ, ಅಥವಾ ಈ ಕೇಸಲ್ಲಿ ಇವರು ಸಿಕ್ಕಾಕೊಂಡ್ಬಿದ್ದಿರೋದ್ರಿಂದ ಒಂದು ಫ್ರಸ್ಟ್ರೇಷನ್ ಲೆವೆಲ್ಗೆ ಒಳಗಾಗಿ ಈ ರೀತಿ ಮಾಡಿದಾರಾ ಅಂಥೇಳಿ ಒಂದು ಡಾಕ್ಟರ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಇವರು ಮೆಂಟಲಿನೂ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ, ಫಿಸಿಕಲಿನೂ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಂಗೆ ಇವರಿಬ್ಬರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ 2 ದಿನ ತಮ್ಮ ಕಸ್ಟಡಿಗೆ ಪೊಲೀಸರು ಪಡ್ಕೊಂಡಿದ್ದಾರೆ. ಅಂದರೆ ಅವಕಾಶ ಇದೆ, ಕೋರ್ಟ್ ಹಾಲ್ ಒಳಗೆ ಹೋಗ್ಬೋದು ಅಂಥೇಳಿ ಕಾನೂನಿನ ಬಗ್ಗೆ ಮಾತಾಡೋದು, ಜಡ್ಜಸ್ಗಳ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋದು, ಅಥವಾ ಕೇಸ್ಗಳ ಬಗ್ಗೆನೇ ಅಷ್ಟೇ ಏನೇನೋ ಮಾತಾಡೋದು, ಇದು ನಮ್ಮ ಸಂವಿಧಾನದಲ್ಲಿ ಇಲ್ಲ. ಸಂವಿಧಾನದಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಅದು ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಸಾಮಾನ್ಯ ವ್ಯಕ್ತಿ ಇರ್ಬೋದು, ಅಥವಾ ಎಷ್ಟೇ ಪ್ರಭಾವಿ ಆಗಿರ್ಬೋದು, ಕಾನೂನು ಎಲ್ರಿಗೂ ಒಂದೇ. ಕಾನೂನಿನ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಅಂತ ನಾವು ಪ್ರತಿದಿನ ನೋಡ್ತಾ ಇರ್ತೀವಿ. ಎಷ್ಟೋ ಪ್ರಕರಣಗಳು ಅದಕ್ಕೆ ಉದಾಹರಣೆಯಾಗಿ ನಮ್ಮ ಕಣ್ಮುಂದೆ ಇದೆ. ಆದರೆ ಅವಕಾಶ ಸಿಕ್ಕ ತಕ್ಷಣ, ತಾನು ಕಾನೂನು ವಿದ್ಯಾರ್ಥಿ ಅಂತ ಹೇಳಿದ ತಕ್ಷಣ ಜಡ್ಜಸ್ ಮುಂದೆ ಬಾಯಿಗೆ ಬಂದಂಗೆ ಮಾತಾಡಿದ್ದಕ್ಕೆ ಇವರಿಗೆ ಸೂಕ್ತ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತಲೂ ಜನ ಕೇಳ್ತಾ ಇದ್ದಾರೆ. ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮುಖೇನ ತಿಳಿಸಿ. ಇನ್ನು ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.